friends, welcome back to my YouTube ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಒಬ್ಬಟ್ಟು ಸಾಂಬಾರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಒಬ್ಬಟ್ಟು ಮಾಡಿದ್ದೀನಲ್ಲ ಅದೇ ಬೇಳೆಯಲ್ಲಿ ಸಾಂಬಾರ್ ಮಾಡಿದ್ದೀನಿ. ಒಬ್ಬಟ್ಟು ಜೊತೆನಲ್ಲೇ ಇಕ್ಕನ ಅನ್ಕೊಂಡಿದ್ದೆ, ತುಂಬಾ ಲ್ಯಾಗ್ ಆಗುತ್ತೆ ಅಂತ ಅದ್ರ ಜೊತೆನಲ್ಲಿ ಇಕ್ಕಿಲ್ಲ. ಒಬ್ಬಟ್ಟು ಸಾರಿಗೆ ಏನೇನು ಬೇಕೋ ತೋರಿಸ್ತೀನಿ ಬನ್ನಿ. ಒಬ್ಬಟ್ಟು ಮಾಡುವಾಗ ಸ್ವಲ್ಪ ಬೇಳೆ ಸೈಡಿಗೆ ತೆಗೆದು ಇಟ್ಕೋಬೇಕು. ಒಬ್ಬಟ್ಟಿಗೆ ಬೇಳೆ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾರಿಗೆ. ಆ ಬೇಳೆ ಜೊತೆಗೆ ನಾನು ಆ ರಸ ಇದೆಯಲ್ಲ, ಒಬ್ಬಟ್ಟು ರಸ ಎಲ್ಲ ಸೇರಿಸಿ ಹಾಕ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಳೆ ತಗೊಳ್ಳಿ. ಆಮೇಲೆ ಅದು ಒಬ್ಬಟ್ಟಿದೆ ಬೇಳೆ ರಸ ಎಲ್ಲ ಸೈಡಿಗೆ ತೆಗೆದಿಕ್ಕಿದ್ದೀನಲ್ಲ ಅದ್ರ ಜೊತೆಗೆ ಒಬ್ಬಟ್ಟು ರಸಗೆ ಸ್ವಲ್ಪ ಧನಿಯಾ, ಒಣಗಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಒಂದೇ ಒಂದು ಲವಂಗ, 5 ಕಾಳು ಮೆಣಸು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು. ಇದರಲ್ಲಿ ನೀವು ಜೀರಿಗೆ ಕರಿಬೇವು ಸೊಪ್ಪು ಜಾಸ್ತಿ ತಗೊಂಡ್ರು ಚೆನ್ನಾಗಿರುತ್ತೆ. ಹೆಂಚಿಕ್ಬಿಟ್ಟು ಅದ್ರ ಮೇಲೆ ಫಸ್ಟ್ ಒಣಗಿರೋ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದ್ರ ಜೊತೆಗೆ ಒಂದು ಲವಂಗ, ಒಂದು ಚಕ್ಕೆ ಹಾಕಿ, ಆಮೇಲೆ 5 ಕಾಳು ಮೆಣಸು ತಗೊಂಡಿದ್ದೀನಲ್ಲ ಅದು ಸ್ವಲ್ಪ ಧನಿಯಾ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಈ ಥರ ಮಾಡಿದ್ರೆ ಒಬ್ಬಟ್ಟು ಸಾರು ತುಂಬ ಟೇಸ್ಟ್ ಇರುತ್ತೆ. ಎಲ್ಲ ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕಿದ್ರೇನೆ ಚೆನ್ನಾಗಿರೋದು. ಇದಕ್ಕೆ ಇನ್ನೂ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದ್ರೂ ತುಂಬಾನೇ ಚೆನ್ನಾಗಿರುತ್ತೆ. ರಸ ಎಷ್ಟಿದೆ ನೋಡ್ಬಿಟ್ಟು ಅಷ್ಟು ಕರೆಕ್ಟಾಗಿ ನಾನು ಜೀರಿಗೆ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ಜಾಸ್ತಿ ರಸ ಇದ್ರೆ ಜಾಸ್ತಿ ತಗೋಬೇಕು, ಸ್ವಲ್ಪ ಇದ್ರೆ ಸ್ವಲ್ಪ ಕಮ್ಮಿ ತಗೋಬೇಕು ಅಷ್ಟೇ. ಅದೆಲ್ಲ ಹುರ್ಕೊಂಡ್ಮೇಲೆ ಲಾಸ್ಟಲ್ಲಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಪುಡಿ ಆಗೋ ಥರ ಚೆನ್ನಾಗಿ ಹುರ್ಕೋಬೇಕು. ಹಸಿ ಸ್ಮೆಲ್ಲು ಸ್ವಲ್ಪನೂ ಬರಬಾರ್ದು ಕರಿಬೇವು ಸೊಪ್ಪಲ್ಲಿ. ಆ ಥರ ಎಲ್ಲ ನೀಟಾಗಿ ಡ್ರೈ ಮಾಡೋ ಥರ ಹುರಿದು ಒಂದು ಪ್ಲೇಟಿಗೆ ತಗೋಬೇಕು. ಇದೆಲ್ಲ ತಣ್ಣಗಾಗೋಕ್ಕೆ 1-2 ನಿಮಿಷ ಬಿಟ್ಟರೆ ಸಾಕು, ತಣ್ಣಗಾಗ್ಬಿಡುತ್ತೆ ಅಷ್ಟೇ. 1-2 ನಿಮಿಷ ಆದಮೇಲೆ ಮಿಕ್ಸಿ ಜಾರ್ಗೆ ತಗೊಬಿಟ್ಟು ಚಿಕ್ಕದು, ಇದಕ್ಕೆ ನಾನು ನೀರು ಹಾಕಲ್ಲ, ಬರೀ ಅದೇ ಥರ ಪೌಡ್ರ್ ಥರ ಮಾಡ್ಕೊತೀನಿ. ರಸಂ ಪೌಡ್ರ್ ಹೆಂಗೆ ಮಾಡ್ಕೊತೀವಿ ಅದೇ ಥರ ಪುಡಿ ಮಾಡಿ ಇಟ್ಕೊತೀನಿ. ಇದಕ್ಕೆ ಹಂಗೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಸುಲಿದು ಹಾಕಿದ್ರೂ ಚೆನ್ನಾಗಿರುತ್ತೆ. ಹಂಗೆ ಹಾಕಿದ್ರೆ ಸಾಂಬಾರಲ್ಲಿ ಸ್ವಲ್ಪ ಒಟ್ಟು ಮೇಲೆ ತೇಲುತ್ತೆ ಅಂತ ನಾನು ಎಲ್ಲ ಸುಲಿದು ಹಾಕ್ಕೊಂಡಿದ್ದೀನಿ. ನೋಡ್ದೆ ಎಲ್ಲ ಪುಡಿ ಆಗೋಯ್ತು ಅಷ್ಟೇ. ಅದಕ್ಕೆ ನಾನು ನೀರೇನು ಹಾಕಿಲ್ಲ, ಬೆಳ್ಳುಳ್ಳಿ ಇರುತ್ತೆ ಆವಾಗಲೇ ಹಂಗಾಗಿದೆ ಅಷ್ಟೇ. ಮತ್ತೆ ಮಿಕ್ಸಿ ಜಾರ್ಗೆ ತಗೊಂಡ್ಬಿಟ್ಟು ನಾವು ಇಷ್ಟೊತ್ತು ಒಬ್ಬಟ್ಟಿಗೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅದೇ ಮಿಕ್ಸಿ ಜಾರ್ನಲ್ಲಿ ಮತ್ತೆ ಉಳಿದಿರೋ ಬೇಳೆ ಎಲ್ಲ ಹಾಕ್ಕೋಬೇಕು. ಒಬ್ಬಟ್ಟು ಸಾರಿಗೆ ಯಾವತ್ತೇ ಆದರೂ ಒಬ್ಬಟ್ಟಲ್ಲಿ ತೆಗೆದಿರೋ ಬೇಳೆ ಹಾಕಿದ್ರೇನೆ ಒಬ್ಬಟ್ಟು ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ. ಅದನ್ನು ಮತ್ತೆ ಹೂರ್ಣ ಥರ ರುಬ್ಬಿಟ್ಕೊಂಡಿದ್ದೀವಿ. ಆಮೇಲೆ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನು ಒಬ್ಬಟ್ಟು ಬೇಳೆ ಯಾವ್ದು ಬೇಯಿಸಿದ್ನೋ ಅದೇ ಪಾತ್ರೆನೇ ತಗೊಂಡಿದ್ದೀನಿ. ಸಾಂಬಾರು ಮಾಡೋಕ್ಕೂ ಅದೇ ಪಾತ್ರೆಯಲ್ಲೇ ಚೆನ್ನಾಗಿರುತ್ತೆ. ಆಮೇಲೆ ಹೂರ್ಣ ಎಲ್ಲ ಹಾಕ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕಿ ಎಲ್ಲ ನೀಟಾಗಿ ಉಂಡೆ ಇಲ್ದಿರ ರಸಮೆಲ್ಲ ಕೈಯಲ್ಲಿ ಕಲಿಸ್ಕೋಬೇಕು. ಉಂಡೆ ಸ್ವಲ್ಪನೂ ಇರಬಾರ್ದು. ಒಬ್ಬಟ್ಟು ಸಾಂಬಾರು ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಈ ಥರ ಮಾಡಿದ್ರು ನೀವು 2-3 ದಿನ ಬಿಸಿ ಮಾಡ್ಕೊಂಡು ತಿಂದ್ರೂ ಕೆಟ್ಟೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಉಳಿದಿಲ್ಲ ರಸ ಎಲ್ಲ ಅದಕ್ಕೆ ಹಾಕ್ಬಿಡೋಣ. ನಾನು ಇದಕ್ಕೆ ನೀರೇನು ಹಾಕ್ತಾ ಇಲ್ಲ, ಯಾಕಂದರೆ ಒಬ್ಬಟ್ಟಿಗೆ ಇಕ್ಕವಾಗೆ ಜಾಸ್ತಿನೇ ನಾನು ನೀರು ಸೇರಿಸ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಹುಣಸೆ ರಸ ಹಾಕ್ಕೋಬೇಕು. ನಾನು ಹುಣಸೆಹಣ್ಣು ನೆನೆಸಿದ್ದೆ, ಸ್ವಲ್ಪ ಉಪ್ಪು, ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಒಂದ್ಸತಿ ನೀಟಾಗಿ ಕೈಯಲ್ಲಿ ತಿರ್ಸ್ಕೊಬಿಡಬೇಕು. ಯಾಕಂದರೆ ಪೌಡ್ರ್ ಹಾಕಿದ್ದೀವಲ್ಲ ಅದೆಲ್ಲ ಚಿಕ್ಕ ಉಂಡೆ ಏನಾದರೂ ಇದ್ದರೆ ಎಲ್ಲ ನೀಟಾಗಿ ಕೈಯಲ್ಲಿ ನೋಡಿಬಿಟ್ಟು ಉಪ್ಪು ಖಾರ ಎಲ್ಲ ನಾವು ಇವಾಗ ಸರಿ ಮಾಡ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ಆಮೇಲೆ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಅದು ಕಾಯಕ್ಕೆ ಬಿಡಬೇಕು. ನೋಡಿ ಅದೇ ಥರ ಚೆನ್ನಾಗಿ ತೆರಳ್ತಾ ಇದೆಲ್ಲ. ತುಂಬ ಟೇಸ್ಟ್ ಇರುತ್ತೆ ಒಬ್ಬಟ್ಟು ಸಾಂಬಾರು ಮಾತ್ರ. ಒಬ್ಬಟ್ಟು ಸಾರು ಈ ಥರ ಮಾಡ್ಕೊಂಡ್ರೆ ನಾವು ಇವಾಗ ಮಾಡಿರೋದು 2 ದಿನ ಇದ್ರೂ ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಸಾಯಂಕಾಲ ಟೈಮಲ್ಲಿ ಒಂದೊಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿದ್ರೂ ಅಷ್ಟೇ ಚೆನ್ನಾಗಿರುತ್ತೆ. ಅದು ತುಂಬ ಚೆನ್ನಾಗಿದೆ. ಎಲ್ಲ ಆ ಥರ ಮರಳಿದೆ ಅಂತ ಗೊತ್ತಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ
ಕೊತ್ತಂಬರಿ ಸೊಪ್ಪು ಹಾಕೋದು ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡಿರೋ ಅಡುಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ, ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಕಾಳು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ 2 ಕುಟ್ಟಿದ್ದೀನಿ ಅದು ಹಾಕಿ, ಆಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಇದು ಒಬ್ಬಟ್ಟು ಸಾರು ಹಾಕೋದು ಅಷ್ಟೇ. ತುಂಬ ಅಂದರೆ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾರು. ಡೈಲಿ ಮಾಡಿದಾಗಿಂದ ಒಂದೊಂದು ಗ್ಲಾಸ್ ಕುಡಿದ್ರೆ ಇನ್ನೂ ಟೇಸ್ಟ್ ಅಂದರೆ ಟೇಸ್ಟ್ ಇರುತ್ತೆ. ಬಾಯ್.